ಆದರೆ ಸೋಷಿಯಲ್ ವರ್ಕ್ ಅಂದರೆ ಈಗ ಉದಾಹರಣೆಗೆ ನಿಮ್ಮಲ್ಲಿ ಯಾರೋ ಅವನು ಒಬ್ಬ ಮಗ ಆಗಲಿ ಮೊಮ್ಮಗ ಆಗಲಿ ಗೋಲ್ಡ್ ಮೆಡಲ್ ಒಂದು ಕ್ಲಾಸಿಗೆ ಮೊನ್ನೆ ನಂಬರ್ ಅವನ ಸನ್ಮಾನ ಮಾಡ್ತಾರೆ. ಅವನ ತಂದೆಗೂ ಸಂತೋಷ ಆಗ್ತದೆ, ನಿಮಗೂ ಒಂಥರ ಸಂತೋಷ ಆಗ್ತದೆ. ಅದನ್ನು ನಮ್ಮ ಸ್ನೇಹಿತರು ಪೊಲೀಸ್ ಕಾನ್ಸ್ಟೇಬಲ್ ಮಗ ಅವನಿಗೆ ಕರೆದು ನಾವು ಸನ್ಮಾನ ಮಾಡಿದ್ವಿ. ಆಮೇಲೆ ಜಿಮ್ನಾಸ್ಟಿಯಲ್ಲಿ ನಂಬರ್ 1 ಬಂದರು, ಅವ್ರನ್ನ ಅಮೆರಿಕ ಕಳಿಸಿದ್ವಿ, ಜೈಶಾಲಿಗಳಾಗಿ ಬಂದರು. ಈ ರೀತಿ ಇದನ್ನು ಕಾರ್ಯಕ್ರಮ ಹಾಕ್ಕೊಡ್ತೀವಿ. ಹೇಳೋದಿತ್ತು, ಮಗಳಿಗೆ ಕುಬ್ಸ ಮಾಡೋದು ಇರ್ತಂತ ಇಟ್ಕೊಂಡು, ಬಸ್ಸಿಗೆ ಕುಬ್ಸ ಮಾಡೋದು ಇರ್ತಂತೆ, ಅಥವಾ ಬರ್ತ್ಡೇ ಇರ್ತಂತ ಮಾಡಿ ಒಂದು ಪ್ರೆಸೆಂಟೇಷನ್ ಸಂಘದ ವತಿಯಿಂದ ಒಂದು ಪ್ರೆಸೆಂಟೇಷನ್ ಕೊಡ್ರಿ. ಕುಟುಂಬ ಸಮೇತ ಇದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಾವು ಸ್ಟಾರ್ಟ್ ಮಾಡಿದ ಉದ್ದಾರ ಅವ್ರ ಮಗಳಿಂದ ಸೇರಿಬಿಟ್ಟು ಕಾಂಟ್ರಿಬ್ಯೂಷನ್ ಮಾಡಿ ಒಂದು 10,000 2,000 ಒಂದು ಸೀರೆ ಖರೀದಿಸ್ತಾರೆ. ಅದು ಉಪಯೋಗನೂ ಆಯ್ತು. ನಾವೆಲ್ಲ ಒಂದೇ ಇರೋಪ್ಪ, ಒಂದೇ ಫ್ಯಾಮಿಲಿ ಇರೋಪ್ಪ ಒಂದು ಭಾವನೆ ಬರುತ್ತೆ. ಎಲ್ಲರೂ ಹೋಗಿ ಇದೇ ರೀತಿ ನಾವು ಇದನ್ನೇ ಮುಂದುವರ್ಸ್ಕೊಂಡು ಮಾಡಿ. ಈಗ ಮೊನ್ನೆನೇ ಆಗಿತ್ತು, ಅವರ ಮಗಳಿಗೆ ಕೂರಿಸಾಯಿತು. ಎಲ್ಲರೂ ಗಂಡು ಫಿಕ್ಸ್ ಮಾಡಿಬಿಟ್ಟು ನಾವು 8,000 ಸೀರೆ ಕೊಡೋದು ಎಲ್ಲ ಆಗಿದೆ. ಇದೇ ರೀತಿ ನಾವು ಇಟ್ಟಾಗ ನಾವು ಬೆಳಗಾವಿಯಲ್ಲಿ ಇಟ್ಟಾಗ ಬರ್ತಾ ಬಂದು ಯಾವ ರೀತಿ ನಾವೆಲ್ಲ ಸೇರಿ ರೇಷ್ಮೆ ಇಲಾಖೆಯನ್ನು ಇವೆಲ್ಲ ಈ ಫಾರ್ಮ್ಗಳನ್ನು ಬೇರೆದವ್ರಿಗೆ ಕೊಡಾತಾರೆ. ನಮ್ಮ ಜಿಲ್ಲೆಯಲ್ಲಿ ಫಾರ್ಮ್ಗಳನ್ನು ನಾವು ಫಾರ್ಮರ್ಸ್ ಪ್ರೊಡಕ್ಷನ್ ಕಂಪ್ನಿ ಮಾಡ್ತೀವಿ, ಅದು ಕೊಟ್ಟಿದ್ದಾರೆ. ಮಾತಾಡ್ತಾರೆ, ನಾನು ಹೆಸರು ಕೊಂಡೊಬ್ಬರು ಮಾತಾಡ್ಸಿದ್ರಲ್ಲ ಸರ್, ಕಾಲ್ ಬಿಡ್ತಾನೆ, ನಾನು ಕಡಿಮೆ ತಿಂದ್ರಿ ಊಟ ಮಾತ್ರ ನಾನು ಮಾತ್ರ ದಿವಸ ಒಂದೇ ಊಟ ಮಾಡ್ತೇನೆ, ರಾತ್ರಿ ಊಟ ಮಾಡೋದಿಲ್ಲ, ಒಂದೇ ಊಟ ಮಾಡ್ತೇನೆ. ರಾತ್ರಿ ಜ್ಯೂಸು ಮತ್ತು ಇಲ್ಲ ರಾಗಿ ಮಾಲ್ಟು, ಜ್ಯೂಸು, 2 ಬಿಸ್ಕಿಟು, ಆಮೇಲೆ ಮಧ್ಯಾಹ್ನ 11 ಗಂಟೆಗೆ 1 ರೊಟ್ಟಿ, ಅಥವಾ ನಮ್ಮಲ್ಲಿ ರೊಟ್ಟಿ ಇದೆ, ಜೋಳದ ರೊಟ್ಟಿ, 1 ರೊಟ್ಟಿ ಇಲ್ಲ 1 ಚಪಾತಿ ಅಷ್ಟೇ. ಸಾಯಂಕಾಲ 1 ಕಪ್ ಚಹಾ, ಆಮೇಲೆ ರಾತ್ರಿ ಇಷ್ಟೇ ನನ್ನ ಬೆಳಿಗ್ಗೆ ಯೋಗ ಮಾಡ್ತೇನೆ, 1.5 hour 40 minutes ವಾಕಿಂಗ್ ಮಾತ್ರ, 1 ಗಂಟೆ 15 ನಿಮಿಷ ಮಾಡ್ತೇನೆ, 45 ನಿಮಿಷ ವಾಕಿಂಗ್ ಮಾಡ್ತೇನೆ. ಇಷ್ಟು ಬಿಟ್ಟರೆ ನಾನು ನಡೆಯೋದೇ ಇಲ್ಲ. ಬೇರೆ ಕಡೆ ಎಷ್ಟೇ ಹೋಗ್ಬೇಕು ಕಾರಣ ಪ್ರೀತಿಯಿಂದ ಕಾಣಿ, ಯಾರೇ ಇರಲಿ ಅವ್ರನ್ನ ಪ್ರೀತಿಯಿಂದ ಕಾಣಿ. ಅವರು ಏನೇ ಆಗಲಿ ಇಂಥ ಅವಕಾಶಗಳು ಸಭೆ ಸಮಾರಂಭಗಳು ಎಲ್ಲಿ ಹೋಗೋದು ಬಿಡಪ್ಪ ಅಂತ ಇದ್ರೆ 7 ತಾಸು ಮಾಡ್ತಾರೆ. ರಾತ್ರಿ 9 ಗಂಟೆಗೆ ಕಂಪಲ್ಸರಿ ಮಲ್ಕೋತಾರೆ. ರಾತ್ರಿ 9 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಮಧ್ಯಾಹ್ನ ಮಲ್ಕೋತಿಲ್ಲ. ಮಧ್ಯಾಹ್ನ ರಾತ್ರಿ ನೀಟೆ ಬರೋಲ್ಲ ಅಂತೇಳಿ ನಾವು ಮಧ್ಯಾಹ್ನ ಮಲ್ಕೋತಿಲ್ಲ. ಪೇಪರ್ ಅವರೇ ಹೆಸರು ಹೇಳ್ಕೊಂಡು ಪರಿಚಯ ಮಾಡಿಕೊಂಡ್ರು. ಅಂಥ ಒಂದು ಅವಕಾಶವನ್ನು ಶೇಖ್ ಸಾಹೇಬರು ಅನುಭವವನ್ನು ಉದ್ದಾರ್ ಸಾಹೇಬರು ಕಲ್ಪಿಸಿಕೊಟ್ರಲ್ಲ ಅಂತೇಳಿ ಅವರಿಗೆ ನಾನು ಅನಂತ ಚಿರಋಣಿಯಾಗಿದ್ದೆ. 100 ವರ್ಷ ಬದುಕ್ತೇನೆ ನಾನು. ಪದೇ ಪದೇ ನಿಮ್ಮನ್ನು ನೋಡ್ತಾ ಇರಲಿ, ದೇವರನ್ನು ಅವಕಾಶ ಕೊಡ್ತಾ ಇರಲಿ, 100 ವಯಸ್ಸು ಆಯುಷ್ಯ ಕೊಡಲಿ ಅಂತ ದೇವರಲ್ಲಿ ಆರೋಗ್ಯ ನಿಮ್ಮನ್ನೆಲ್ಲರೂ ಆರೋಗ್ಯದಿಂದ ಇರಲಿ, ನಿಮಗೆ ಸುಖ ಸಂತೋಷ ಕೊಡಲಿ, ಹಣ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಎಲ್ಲರಿಗೂ ನಿಮಗೆ ತಿಂಗಳಿಗಾಗಿ ಸರ್ಕಾರದವರು ಕೈ ತುಂಬ ಪೆನ್ಷನ್ ಕೊಡ್ತಾ ಇದ್ದಾರೆ. ನಿಮ್ಗೆ ಆರೋಗ್ಯವನ್ನು ಕೊಡಲಿ ದೇವರಲ್ಲಿ ಬೇಡ್ಕೊಂಡು ನಾನು ಹೆಚ್ಚಿಗೆ ಎಲ್ಲ ಬಂದಿದ್ದೀನಿ. ಗುಟ್ಟು ಏನಂದ್ರೆ ಇದೇ ಗುಟ್ಟು, ನಿಮ್ಮನ್ನೆಲ್ಲ ಸಂತೋಷ ಪಡಬೇಕು, ನೋಡಿ ಸಂತೋಷ ಪಡಬೇಕು. ನಾವು ಅಧಿಕಾರಿಗಳಿಗಾಗಿ ರಿಟೈರ್ ಆಗಿದ್ವಿ, ನಾವು ಅಧಿಕಾರಿಗಳನ್ನು ಮರೆತು ಬಿಡ್ರಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರೋದ್ರೆ ಇವರೆಲ್ಲ ಮರೆತು ಬಿಡು, ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲರೂ ನಾವು ಅಧಿಕಾರಿಗಳನ್ನು, ನಾನು ಸ್ಟೇಟ್ ಸಂಘದ
ಸಭೆಯಲ್ಲಿ ಹೇಳಿದ್ದೆ ಇದನ್ನ. ನೀವೆಲ್ಲ ಅಧಿಕಾರಿಗಳು ಮರ್ತು ಬಿಟ್ರಿ, ನಾವೆಲ್ಲ ಸ್ನೇಹಿತರು. ಸುಭಾಷ್ ಚಂದ್ರ ಸಾಹೇಬ್ರ ಅಧ್ಯಕ್ಷರಾಗಿ ಹೇಳಿದ್ದೆ ನಾನು. ನೀವು ಎಡಿಷನಲ್ ಡೈರೆಕ್ಟರ್ ಮರ್ತು ಬಿಡ್ರಿ. ನಾಗರಾಜ್ ಸಾಹೇಬ್ರಿಗೆ ಹೇಳಿದ್ದೆ, ಇವನು ಮೊದಲು ನೀವು ಮಾತಾಡ್ಸಿದ್ರೆ, ಇವನು ನೀವು ಮೊದಲು ಮಾತಾಡ್ಸಿದ್ರೆ ನೆಕ್ಸ್ಟ್ ಟೈಮ್ ಬಂದು ಮಾತ್ರ ಬಂದು ನಮಸ್ಕಾರ ಸರ್ ಅಂತ ನಾವು, ನೀವು ಅವ್ನು ಮಾತಾಡ್ತಲೇ ಇದ್ರೆ ನಿಮ್ಮನ್ನು ಕಂಡ್ರೆ ದೂರ ಹೋಗ್ತಾನೆ. ಇದು ಒಂದು ಗುಟ್ಟಿದು. ನಮ್ಮ ಕೈಗಳಾದವ್ರು ನಾವೇ ಪ್ರೀತಿಯಿಂದ ಮಾತಾಡಿಸಿದ್ರೆ ನಿಮಗೂ ಸಂತೋಷ ಆಗ್ತದೆ. ನಾನು ಮಾತಾಡ್ಸಿರಲ್ಲಪ್ಪ ಅಂತ ನಿಮ್ಮನ್ನು ಹರಿಸ್ತಾನ ಅವನು. ದೇವರಲ್ಲಿ ನಾನು ಮಾತಾಡ್ಸಿರಪ್ಪ ಅಂತ ದೇವರಲ್ಲಿ ಬೇಡ್ಕೋತಾನೆ, ಅವರಿಗೆ ಒಳ್ಳೆ ಆರೋಗ್ಯ ಕೊಡ್ಲಪ್ಪ ಅಂತ ಬೇಡ್ಕೋತಾನ ಅವನು. ಇದು ನಿಜ. ಮತ್ತೆ ನಾನು ಮಾತ್ರ